ಅವ್ನು ಯಾರೋ ಮಲಯಾಳಿದು ವಿಡಿಯೋನ ಬೆಳಗ್ಗೆ ನಾನು ನೋಡ್ತಾ ಇದ್ದೆ. ಅವ್ನು ಹೇಳ್ತಾನೆ ಕರ್ನಾಟಕದಲ್ಲಿ ಕನ್ನಡ ಮಾತಾಡಬೇಕು ಅಂತ ಏನಾದರೂ ರೂಲ್ಸ್ ಇದೆಯಾ ಅಂತ. ಯಾವನೋ ಎಲ್ಲಿಂದನೋ ಇಲ್ಲಿ ಬದುಕಕ್ಕೆ ಬಂದಿರತಕ್ಕಂಥ ಒಬ್ಬ ಇಲ್ಲಿ ಬಂದು ನಮಗೆ ಕನ್ನಡದಲ್ಲಿ ಮಾತಾಡಬೇಕಾ ಆ ಥರ ಏನಾದ್ರು ರೂಲ್ಸ್ ಇದ್ದರೆ ಗೌರ್ಮೆಂಟ್ ಅವ್ರು ಕಿತ್ತಾಕಬೇಕು ಅಂತ ಹೇಳ್ತಾನೆ. ಇದಕ್ಕೆಲ್ಲ ಯಾರು ಕಾರಣ? ಕನ್ನಡಿಗರೇ, ನೀವೇ ಕಾರಣ. ನಮ್ಮ ಮನೆಗೆ ಯಾವನೋ ಬದುಕಕ್ಕೆ ಬಂದವನು ತಿನ್ನೋಕ್ಕೆ ಗತಿ ಇಲ್ಲದೆ ಇಲ್ಲಿ ಬದುಕು ನಡೆಸೋದಕ್ಕೋಸ್ಕರ, ಇಲ್ಲಿ ಅವ್ನ ಜೀವನ ನಡೆಸೋದಕ್ಕೋಸ್ಕರ, ಇಲ್ಲಿ ಸಂಪಾದನೆ ಮಾಡಿ ಅವ್ನ ಕುಟುಂಬವನ್ನು ಸಾಕೋದಕ್ಕೋಸ್ಕರ ಇಲ್ಲಿ ಬಂದಿರೋದು ಅವ್ನು ದುಡಿಯೋಕ್ಕೆ. ಅವನು ಬಂದ್ಬಿಟ್ಟು ನಾವಿಲ್ಲಿ ಕನ್ನಡ ಮಾತಾಡಬೇಕಾ ಅಂತ ಕೇಳ್ತಾನೆ. ಆದರೆ ಕನ್ನಡಿಗರು ನಾವು ಯಾವುದೇ ಊರಿಗೆ ಹೋದ್ರೂ ಅಲ್ಲಿ ಸ್ಥಳೀಯ ಭಾಷೆ ಏನಿದೆ ಅಲ್ಪ ಸ್ವಲ್ಪ ಚೆನ್ನಾಗಿದ್ದೀರಾ, ಊಟ ಮಾಡಿದ್ರಾ, ಎಲ್ಲಿ ಹೋಗಬೇಕು ಅಂತ ಕೇಳಾದರೂ ನಾವು ತಿಳ್ಕೊಂಡು ಅವ್ರ ಭಾಷೆನ ಕಲಿತೀವಿ. ಅವನು ಇಲ್ಲಿ ಬರ್ತಾನೆ, ಅವನ ಭಾಷೆನಲ್ಲೇ ಮಾತಾಡೋದಕ್ಕೆ ನಾವು ಕನ್ನಡಿಗರು ಪ್ರಯತ್ನ ಮಾಡ್ತೀವಿ. ಮಲಯಾಳದವ್ನು ಬರ್ತಾನೆ, ಮಲಯಾಳ ನಮ್ಗೆ ಅರ್ಥ ಆಗಲ್ಲ, ಆದ್ರೂ ಮಲಯಾಳದಲ್ಲಿ ಉತ್ತರ ಕೊಡೋಕೆ ಹೋಗ್ತೀವಿ. ತಮಿಳವನು ಬರ್ತಾನೆ, ಅವನಿಗಿಂತ ಚೆನ್ನಾಗಿ ತಮಿಳಲ್ಲಿ ಮಾತಾಡ್ತೀವಿ. ತೆಲುಗವನು ಬರ್ತಾನೆ, ಅವನಿಗಿಂತ ಚೆನ್ನಾಗಿ ತೆಲುಗಲ್ಲಿ ಮಾತಾಡ್ತೀವಿ. ಹಿಂದಿಯವನು ಬರ್ತಾನೆ, ನಾವೇ ಏನೋ ಹಿಂದಿಯವ್ರ ಥರ ಮಾತಾಡ್ತೀವಿ. ಇದು ಕನ್ನಡಿಗರೇ, ನಮ್ಮಿಂದನೇ ಆಗಿರೋದು. ಇಂಥವರೆಲ್ಲ ಹೆಚ್ಕೊಳ್ಳೋದಕ್ಕೆ ನಾವೇ ಕಾರಣ. ಇದನ್ನು ಸರಿಪಡಿಸಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಮುಂದೊಂದು ದಿವಸ ಇದು ನಮ್ಮೂರು, ನೀವೆಲ್ಲ ಕನ್ನಡ ನಾಡನ್ನ ಬಿಟ್ಟು ತೊಲಗ್ರಯ್ಯ ಅಂತ ಹೇಳೋಕ್ಕೂ ಕೂಡ ಹೇಸದೇ ಇರೋವಂಥ ಜನ ಇವರು. ಇದಕ್ಕೆ ನಾವು ಸ್ವಾಭಿಮಾನಿಗಳಾಗಬೇಕು. ನಮ್ಮ ಸ್ವಾಭಿಮಾನ ಕೆಣಕ್ತಾ ಇದ್ದಾರೆ ದಿನೇ ದಿನೇ. ಆದರೂ ಕೂಡ ಇಷ್ಟೆಲ್ಲ ಇವರು ಎಗರಾಡೋದಕ್ಕೆ ಕಾರಣ ಯಾರು? ನಮ್ಮಲ್ಲಿರ್ತಕ್ಕಂಥ ರಾಜಕಾರಣಿಗಳು, ನಮ್ಮಲ್ಲಿರ್ತಕ್ಕಂಥ ಸರ್ಕಾರ, ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸ್. ನಾನು ರಾಜ್ಯ ಸರ್ಕಾರ ಮತ್ತು ಆಡಳಿತ ವ್ಯವಸ್ಥೆಗೆ ನಾನು ಪ್ರಶ್ನೆ ಮಾಡ್ತಾಯಿದ್ದೀನಿ. ಇಂಥವರೆಲ್ಲ ಬಂದು ಕರ್ನಾಟಕದಲ್ಲಿ ಅದು ನಮ್ಮ ಭಾಷೆನಲ್ಲೇ ನಮಗೆ ವಿಡಿಯೋ ಮಾಡಿ ನಾವು ಕನ್ನಡ ಕಲಿಯಲ್ಲ, ಆ ಥರ ಏನಾದರೂ ರೂಲ್ಸ್ ಇದೆ ತೆಗ್ದಾಕಿ ಅಂತ ಹೇಳ್ತಾರಲ್ಲ, ಇವ್ರಿಗೆಲ್ಲ ಇಷ್ಟು ಸಡಿಲವಾಗಿ ನಡ್ಕೊಳ್ಳೋದಕ್ಕೆ ಕಾರಣ ಯಾರು? ಪೊಲೀಸ್ ಇಲಾಖೆಯವ್ರಿಗೆ ನಾನು ಆಗ್ರಹ ಪಡಿಸ್ತಿದ್ದೀನಿ. ಈ ಮನುಷ್ಯ ಎಲ್ಲಿದ್ದರೂ ಸರಿ, ಇವನ್ನ ಈ ಕೂಡಲೇ ಬಂಧಿಸಿ ಅವನ ಮೇಲೆ ಕ್ರಮ ಆಗಲೇಬೇಕು ಮತ್ತು ಅವನ್ನ ಗಡೀಪಾರು ಮಾಡಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಕನ್ನಡ ಚಳವಳಿ ಹೋರಾಟಗಾರರಿಗೆ ಏನು ಮಾಡಬೇಕು ಅನ್ನೋದು ಗೊತ್ತಿದೆ. ನೀವು ಅಲ್ಲಿ ತನಕ ಹೋಗೋದಕ್ಕೆ ಬಿಡಬೇಡಿ. ಅವನು ಯಾರೇ ಆಗಲಿ, ಎಲ್ಲೇ ಇರಲಿ, ಮೊದಲು ಅವನನ್ನು ಬಂಧಿಸಿ ಅವನ ಮೇಲೆ ಕ್ರಮ ತಗೋಬೇಕು ಅಂಥೇಳಿ ನಾನು ಆಗ್ರಹ ಪಡಿಸ್ತಿದ್ದೀನಿ.